ಇದ್ದೀನಿ. ಇವತ್ತು ಪ್ರಪ್ರಥಮ ಬಾರಿಗೆ 27ನೇ ಮುಖ್ಯಮಂತ್ರಿಯಾಗಿ ನಮ್ಮ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಯ್ತಿರೋ ಸಮಯ ಒಂದು ಅದ್ಭುತವಾದ ಸಮಯ ಸಂದರ್ಭ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರು ಮುಂದೆ ಇನ್ನ 8 ವರ್ಷ ಮುಂದಕ್ಕೂ ಅವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತ ಒಂದು ಅವರ ಕಾರ್ಯವೈಖರಿ ಬಗ್ಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ಮಾತಾಡ್ತಿದೆ ಇವತ್ತು. ತುಂಬಾ ಒಳ್ಳೆ ವಿಚಾರ. ಆಮೇಲೆ ಮತ್ತೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕುಣಿಗಲ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಒಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ರಂಗನಾಥ್ ಸರ್ ಅವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಕುಣಿಗಲ್ ತುಂಬಾ ಒಳ್ಳೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮತ್ತೆ 20-25 ವರ್ಷದಿಂದ ಆಗಲಿಲ್ಲ ಕೆಲಸನ ವಿತಿನ್ 10 ವರ್ಷದಲ್ಲಿ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳು ಕುಣಿಗಲ್ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಾಗಿ ನಮ್ಮ ಕುಣಿಗಲ್ ಜನತೆ ಏನು ಒಂದು ಇಷ್ಟಪಡ್ತಾರೆ ಅಂದ್ರೆ ಅವ್ರ ಕಾರ್ಯವೈಖರಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಮತ್ತೆ ಈ ಸಲ ನಮ್ಮ ಸಂಪುಟಕ್ಕೆ ಸೇರಿಸ್ಕೋಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಸೇರ್ಕೋಬೇಕು. ಸೇರ್ಕೊಂಡೆ ಅವ್ರಿಗೊಂದು ಯಾವ್ದಾದ್ರು ಒಂದು ಸ್ಥಾನನ ಕೊಡ್ಬೇಕು, ಸಚಿವ ಸ್ಥಾನನ ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಈ ಸಚಿವರ ಸ್ಥಾನ ಏನಾದ್ರು ಸಿಕ್ಕಿದ್ರೆ ಅವರು ತುಂಬಾ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನನ್ನ ಅಭಿಲಾಷೆ ಸರ್. ತುಂಬಾ ಒಳ್ಳೆ ನಮ್ಮ ಕರ್ನಾಟಕನ ಒಂದು ಅಭಿವೃದ್ಧಿ ಪಥದ ಕಡೆ ಕರ್ಕೊಂಡು ಹೋಗ್ತಾರಂತ ಒಂದು ಇದಿದೆ. ಮತ್ತೆ ಇನ್ನ ಮುಂದೆ 8 ವರ್ಷ ಅವರೇ ಮುಖ್ಯಮಂತ್ರಿ ಆಯ್ತಾರೆ. ಮತ್ತೆ ಜನಪರ ಕೆಲಸ ಕಾರ್ಯಗಳು ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಮತ್ತೆ ಒಂದು ಮಾದರಿ ಕರ್ನಾಟಕವಾಗಿ ಬದಲಾವಣೆ ಮಾಡ್ತಾರಂತ ಒಂದು ಅಪೇಕ್ಷೆ ಇದೆ ಎಲ್ಲರ ಮೇಲೆ. ಕೊನೆಯದಾಗಿ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟ ಸರ್, ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮುಂದುವರೆದ ದೇಶ ಮತ್ತೆ ಎಲ್ಲದರಲ್ಲೂ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.